ಇವತ್ತಿನ ನಮ್ಮ ಈ ವಿಶ್ಲೇಷಣೆಯಲ್ಲಿ ಆಧುನಿಕ ಸಮಾಜವನ್ನ ಒಂದು ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ನೋಡೋಣ. ಅಂದರೆ ಶ್ರೀಮದ್ ಭಾಗವತದ ಒಂದು ಉಪನ್ಯಾಸವನ್ನ ಆಧಾರವಾಗಿಟ್ಕೊಂಡು ಒಂದು ಶಾಂತಿಯುತ ಸುಸ್ಥಿರ ಜೀವನ ಶೈಲಿಯ ನೀಲನಕ್ಷೆ ಹೇಗಿರಬಹುದು ಅಂತ ತಿಳಿದುಕೊಳ್ಳೋಣ. ಸರಿ, ಹಾಗಿದ್ರೆ ಇದರಲ್ಲಿ ಏನೆಲ್ಲ ಇದೆ ಅಂತ ನೋಡೋಣ. ಮೊದಲು ಒಂದು ಪ್ರಾಚೀನ ಕಥೆಯಿಂದ ಶುರು ಮಾಡೋಣ. ಆಮೇಲೆ ಇವಕ್ಕಿನ ಆಧುನಿಕ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಅದಕ್ಕೊಂದು ಪರಿಹಾರ ಏನು ಅಂತ ನೋಡ್ತಾ ಒಂದು ಆದರ್ಶ ಉದಾಹರಣೆಯನ್ನು ಗಮನಿಸಿ ಕೊನೆಗೆ ಈ ಇಡೀ ದೃಷ್ಟಿಕೋನದ ಹಿಂದಿರುವ ಅಸಲಿ ಉದ್ದೇಶವನ್ನ ತಿಳ್ಕೊಳ್ಳೋಣ. ನಮ್ಮ ಈ ಪಯಣ ಶುರುವಾಗುವುದು ಪ್ರಚೇತಸರಿಂದ. ಇವರು ವೈದಿಕ ಗ್ರಂಥಗಳಲ್ಲಿ ಬರುವ ಪ್ರಮುಖ ವ್ಯಕ್ತಿಗಳು. ತುಂಬ ದೀರ್ಘಕಾಲ ತಪಸ್ಸು ಮಾಡಿ ವಾಪಸ್ ಜಗತ್ತಿಗೆ ಬರ್ತಾರೆ. ಹಾಗೆ ಹೊರಬಂದು ನೋಡಿದ್ರೆ ಇಡೀ ಭೂಮಿನೇ ನಿರ್ಲಕ್ಷ್ಯಕ್ಕೆ ಒಳಗಾದಂತಿತ್ತು. ಎಲ್ಲೆಂದಲ್ಲಿ ಮರ ಗಿಡಗಳು ವಿಪರೀತವಾಗಿ ಬೆಳೆದು ನಿಂತಿದ್ವು. ಎಷ್ಟರ ಮಟ್ಟಿಗೆ ಅಂದರೆ ಅಲ್ಲಿ ಕೃಷಿ ಮಾಡೋಕ್ಕಾಗ್ಲಿ ನೆಮ್ಮದಿಯಾಗಿ ಬದುಕೋಕ್ಕಾಗ್ಲಿ ಸಾಧ್ಯವೇ ಇರಲಿಲ್ಲ. ಈ ಕಥೆ ಇದೆಯಲ್ಲ, ಇದು ನಮ್ಮ ಇವತ್ತಿನ ಪರಿಸ್ಥಿತಿಗೆ ಹಿಡಿದ ಕನ್ನಡಿಯ ಹಾಗೆ. ನಾವು ಹೋಗ್ತಿರೋ ಈ ದಾರಿ ನಿಜವಾಗ್ಲೂ ಪ್ರಗತಿನ ಅಥವಾ ಇದೊಂದು ರೀತಿ ನಾಗರಿಕತೆಯ ನಿರ್ಲಕ್ಷಣ, ಎಲ್ಲಿ ಜೀವನದ ಮೂಲಭೂತವಾದ ಶಾಂತಿನೇ ಕಳೆದು ಹೋಗಿದೆಯಾ ಅಂತ ನಮ್ಮನ್ನು ನಾವೇ ಪ್ರಶ್ನೆ ಮಾಡ್ಕೊಳ್ಳೋ ಹಾಗೆ ಮಾಡುತ್ತೆ. ಸರಿ, ಈ ಪ್ರಾಚೀನ ಕಥೆಗೂ ನಮ್ಮ ಇವತ್ತಿನ ಕೈಗಾರಿಕಾ ಸಮಾಜಕ್ಕೂ ಏನು ಸಂಬಂಧ? ಈ ಕಥೆ ಹೇಗೆ ನಮ್ಮ ಆಧುನಿಕ ಜೀವನ ಶೈಲಿಯ ವಿಮರ್ಶೆಗೆ ದಾರಿ ಮಾಡಿಕೊಡುತ್ತೆ ಅಂತ ಈಗ ನೋಡೋಣ. ಈ ಉಪನ್ಯಾಸದಲ್ಲಿ ನಮ್ಮ ಇವತ್ತಿನ ಜೀವನ ಶೈಲಿಯ ಮೂಲ ಸಮಸ್ಯೆಯನ್ನು ವಿವರಿಸೋಕೆ ಒಂದು ನಿರ್ದಿಷ್ಟ ಪದವನ್ನು ಬಳಸಲಾಗುತ್ತೆ. ಅದೇ ಉಗ್ರ ಕರ್ಮ. ಅಂದರೆ ಇದರ ಅಕ್ಷರಶಃ ಅರ್ಥ ಭಯಾನಕ ಒತ್ತಡದಿಂದ ತುಂಬಿದ ಕೆಲಸ. ಇದು ಎಂಥ ನಾಗರಿಕತೆಯ ಮಾದರಿ ಅಂದರೆ ಅದು ನಮ್ಮ ಶಾಂತಿಯುತ ಆಧ್ಯಾತ್ಮಿಕ ಜೀವನಕ್ಕೆ ಅಡ್ಡಿಯಾಗುತ್ತೆ. ಇಲ್ಲಿ ನೋಡಿ, ಎರಡು ತೀರಾ ವಿಭಿನ್ನ ಸಮಾಜಗಳ ನಡುವಿನ ವ್ಯತ್ಯಾಸ ಎಷ್ಟು ಸ್ಪಷ್ಟವಾಗಿದೆ ಅಂತ. ಒಂದು ಕಡೆ ನಮ್ಮ ಸಂಪನ್ಮೂಲಗಳನ್ನೆಲ್ಲ ಖಾಲಿ ಮಾಡಿ ಎಲ್ಲರಲ್ಲೂ ಆತಂಕ ಒತ್ತಡ ಸೃಷ್ಟಿ ಮಾಡಿ ಮಾಲಿನ್ಯವನ್ನೇ ತುಂಬುವ ಇವತ್ತಿನ ಕೈಗಾರಿಕಾ ಮಾದರಿ. ಇನ್ನೊಂದು ಕಡೆ ಸುಸ್ಥಿರವಾದ ಶಾಂತಿಯುತ ಜೀವನವನ್ನು ನೀಡುವ ಗೋ ಆಧಾರಿತ ಕೃಷಿ ಮಾದರಿ. ವ್ಯತ್ಯಾಸ ಎದ್ದು ಕಾಣುತ್ತೆ ಅಲ್ವಾ? ನೋಡಿ, ಈ ಉಗ್ರ ಕರ್ಮ ನಾಗರಿಕತೆಯ ಪರಿಣಾಮಗಳು ನಮ್ಮ ಕಣ್ಮುಂದೆ ಇವೆ. ಪರಿಸರ ನಾಶ ಆಗ್ತಿದೆ, ನಮ್ಮ ಜೀವನದಲ್ಲಿ ಒತ್ತಡ ದಿನೇ ದಿನೇ ಜಾಸ್ತಿ ಆಗ್ತಿದೆ, ನಮ್ಮ ನೈಸರ್ಗಿಕ ಸಂಪನ್ಮೂಲಗಳಾದ ನೀರು ತೈಲ ಎಲ್ಲವೂ ಬರಿದಾಗ್ತಾ ಇದೆ. ನಮ್ಮ ಸಪ್ಲೈ ಚೈನ್ಗಳು ಎಷ್ಟು ದುರ್ಬಲವಾಗಿವೆ ಅಂತಲೂ ಗೊತ್ತಿದೆ. ಇದೆಲ್ಲವನ್ನೂ ಮ್ಯಾನೇಜ್ ಮಾಡೋ ಚಿಂತೆಯಲ್ಲೇ ಆಧ್ಯಾತ್ಮಿಕ ಚಿಂತನೆಗೆ ಸಮಯ ಎಲ್ಲಿದೆ ಹೇಳಿ? ಹಾಗಿದ್ರೆ ಈ ಸಮಸ್ಯೆಗೆ ಪರಿಹಾರ ಏನು? ಉಪನ್ಯಾಸದಲ್ಲಿ ಹೇಳೋ ಪ್ರಕಾರ ಪರಿಹಾರ ಇರೋದು ಒಂದು ಪ್ರಾಚೀನ ಆದರೆ ತುಂಬಾನೇ ಸರಳವಾದ ತತ್ವಕ್ಕೆ ಮರಳುವುದರಲ್ಲಿ. ಅದೇ ಸರಳ ಜೀವನ, ಉನ್ನತ ಚಿಂತನೆ. ಈ ತತ್ವದ ಪ್ರಕಾರ ಒಂದು ಸಮಾಜ ನಿಂತಿರೋದು ಎರಡು ಮುಖ್ಯ ಕಂಬಗಳ ಮೇಲೆ. ಒಂದು ಕೃಷಿ ಮಾಡೋಕೆ ಭೂಮಿ, ಇನ್ನೊಂದು ಗೋವುಗಳ ರಕ್ಷಣೆ. ಇವೆರಡೂ ಸರಿಯಾಗಿದ್ರೆ ಸಾಕು, ಮನುಷ್ಯರ ಮೂಲಭೂತ ಆರ್ಥಿಕ ಸಮಸ್ಯೆಗಳೆಲ್ಲ ಸುಸ್ಥಿರವಾಗಿ ಬಗೆಹರಿತವೆ ಅಂತ ಹೇಳಲಾಗುತ್ತೆ. ಸರಿ, ಈ ಆದರ್ಶವನ್ನ ಕೇವಲ ಒಂದು ಥಿಯರಿಯಾಗಿ ನೋಡೋದು ಬೇಡ. ಇದಕ್ಕೊಂದು ನೈಜ ಉದಾಹರಣೆಯ ಮೂಲಕ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಅದಕ್ಕೆ ವೈದಿಕ ಗ್ರಂಥಗಳಲ್ಲಿ ಬರುವ ನಂದ ಮಹಾರಾಜರ ಉದಾಹರಣೆಗಿಂತ ಉತ್ತಮವಾದದ್ದು ಇನ್ನೊಂದಿಲ್ಲ. ಶ್ರೀಕೃಷ್ಣನ ಸಾಕೋ ತಂದೆ ನಂದ ಮಹಾರಾಜರು. ಅವರತ್ರ ಅಂದಾಜು 9 ಲಕ್ಷ ಹಸುಗಳಿದ್ವಂತೆ. ಅಂದ್ರೆ ಆ ಕಾಲಕ್ಕೆ ಅವರು ಅತ್ಯಂತ ದೊಡ್ಡ ಶ್ರೀಮಂತ. ಇವತ್ತಿನ ಲೆಕ್ಕದಲ್ಲಿ ಹೇಳೋದಾದ್ರೆ ಒಬ್ಬ ಬಿಲಿಯನೇರ್ಗೆ ಸಮ ಅಂತಾನೆ ಹೇಳ್ಬೋದು. ಆದರೆ ಇಲ್ಲಿ ಗಮನಿಸಬೇಕಾದ ಮುಖ್ಯ ವಿಷಯ ಏನು ಗೊತ್ತಾ? ಅವರ ಈ ಸಂಪತ್ತು ಅವರಿಗೆ ಯಾವುದೇ ಆತಂಕವನ್ನು ತರಲಿಲ್ಲ, ಬದಲಾಗಿ ಅದು ಸಮೃದ್ಧಿಯನ್ನು ತಂದುಕೊಡ್ತು. ಅವರು ತಮ್ಮಲ್ಲಿರೋ ಚಿನ್ನ ರೇಷ್ಮೆ ಎಲ್ಲವನ್ನೂ ಎಲ್ಲರಿಗೂ ಧಾರಾಳವಾಗಿ ದಾನ ಮಾಡ್ತಾ ಇದ್ರು. ಯಾಕಂದ್ರೆ ಅವರ ಸಮುದಾಯ ಸುರಕ್ಷಿತವಾಗಿತ್ತು, ಸಮೃದ್ಧವಾಗಿತ್ತು. ಹಾಗಾಗಿಯೇ ಅವರು ನಿಜವಾದ ಶ್ರೀಮಂತರು. ಹಾಗಿದ್ರೆ ಈ ಥರದ ಒಂದು ದೃಷ್ಟಿಕೋನವನ್ನ ಇವತ್ತಿನ ಕಾಲದಲ್ಲಿ ಕಾರ್ಯರೂಪಕ್ಕೆ ತರೋದು ಹೇಗೆ? ಅದಕ್ಕೂ ಒಂದು ಪ್ರಾಯೋಗಿಕ ಸ್ಟೆಪ್ ಬೈ ಸ್ಟೆಪ್ ಬ್ಲೂ ಪ್ರಿಂಟ್ ಇದೆ. ಅದೇನೆಂದು ನೋಡೋಣ. ಈ ನೀಲನಕ್ಷೆಯ ಮೊದಲ ಆದ್ಯತೆ ಏನು ಅಂದರೆ ಒಂದು ಸುಸ್ಥಿರ ಅಡಿಪಾಯವನ್ನ ನಿರ್ಮಿಸೋದು. ಅಂದರೆ ಮೊದಲು ಭೂಮಿ ತಗೋಬೇಕು, ಅಲ್ಲಿ ಮೊದಲು ನಮಗೆ ಬೇಕಾದ ಆಹಾರ ಬೆಳೆಯಬೇಕು, ಆಮೇಲೆ ಹಸುಗಳಿಗೆ ಮೇವು ಸಿಗುತ್ತೆ ಅನ್ನೋದು ಖಾತ್ರಿಯಾದ ಮೇಲೆ ಹಸುಗಳನ್ನು ತರಬೇಕು. ಇವಿಷ್ಟೇ ಅಲ್ಲ, ಇದರ ಜೊತೆಗೆ ಎಲ್ಲರ ಆಧ್ಯಾತ್ಮಿಕ ಕೇಂದ್ರವಾಗಿ ಒಂದು ದೇವಾಲಯ ಮತ್ತೆ ಒಂದು ಗುರುಕುಲವನ್ನು ಸ್ಥಾಪಿಸಬೇಕು. ಹೀಗೆ ಮಾಡಿದಾಗ ಸಿಗೋ ಫಲಿತಾಂಶವೇ ಒಂದು ಸಮಗ್ರ ವ್ಯವಸ್ಥೆ. ಯೋಚನೆ ಮಾಡಿ, ಅಲ್ಲಿ ಶುದ್ಧವಾದ ಆಹಾರ, ನೀರು, ಗಾಳಿ ಸಿಗುತ್ತೆ. ಇವತ್ತಿನ ಜೀವನ ಶೈಲಿಯ ಎಷ್ಟೋ ಕಾಯಿಲೆಗಳು ದೂರವಾಗುತ್ತೆ. ಜೊತೆಗೆ ಒಂದು ಅರ್ಥಪೂರ್ಣವಾದ ಕೆಲಸ ಸಿಗುತ್ತೆ, ಆರ್ಥಿಕ ಸ್ಥಿರತೆ ಇರುತ್ತೆ. ಹಾಗೆ ಕುಟುಂಬದ ಜೊತೆ ಮತ್ತು ಆಧ್ಯಾತ್ಮಿಕ ವಿಚಾರಗಳಿಗೆ ಬೇಕಾದಷ್ಟು ಸಮಯ ಕೂಡ ಸಿಗುತ್ತೆ. ಇದೆಲ್ಲ ಕೇಳಿದ ಮೇಲೆ ಒಂದು ಬಹುಮುಖ್ಯವಾದ ಪ್ರಶ್ನೆ ಮೂಡುತ್ತೆ. ಏನಪ್ಪಾ ಅಂದರೆ
ಈ ರೀತಿ ಜೀವನವನ್ನ ಸರಳ ಮಾಡ್ಕೊಳ್ಳೋದ್ರ ಅಸಲಿ ಉದ್ದೇಶವಾದ್ರೂ ಏನು? ನೋಡಿ, ಇಲ್ಲಿ ಅತಿ ಮುಖ್ಯವಾದ ಪಾಯಿಂಟ್ ಏನಂದ್ರೆ, ಸರಳ ಜೀವನ ಮಾಡೋದೇ ಅಂತಿಮ ಗುರಿಯಲ್ಲ, ಅದು ಕೇವಲ ಒಂದು ದಾರಿ ಅಷ್ಟೇ. ನಿಜವಾದ ಉದ್ದೇಶ ನಮ್ಮ ಭೌತಿಕ ಜೀವನದ ಹೋರಾಟದಿಂದ ಸಮಯ ಮತ್ತು ಶಕ್ತಿಯನ್ನ ಉಳಿಸಿ ಅದನ್ನ ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗೆ ಮೀಸಲಿಡೋದು. ಯಾವಾಗ ನಾವು ಈ ಉಗ್ರ ಕರ್ಮ ಮಾಡೆಲ್ನ ನಿರಂತರ ಆತಂಕದಿಂದ ಹೊರಬರ್ತೀವೋ ಆಗ ನಮ್ಮ ಮನಸ್ಸು ಶಾಂತವಾಗುತ್ತೆ, ಸ್ಪಷ್ಟವಾಗುತ್ತೆ. ಆಗ ಮಾತ್ರ ಅದು ಆಧ್ಯಾತ್ಮಿಕ ಸಾಧನೆಗೆ ಸಿದ್ಧವಾಗೋದು. ಇಂತಹ ಒಂದು ಶಾಂತಿಯುತ ಸಮಾಜ ತನ್ನ ಸದಸ್ಯರಿಗೆ ಕೃಷ್ಣ ಪ್ರಜ್ಞೆಯ ಪ್ರಮುಖ ಅಂಗಗಳಾದ ಜಪ ಮತ್ತು ಶ್ರವಣದಂತಹ ಸಾಧನೆಗಳಲ್ಲಿ ತೊಡಗಿಸಿಕೊಳ್ಳೋಕೆ ಅವಕಾಶ ಮಾಡಿಕೊಡುತ್ತಾ. ಇದೇ ಮಾನವ ಜೀವನದ ನಿಜವಾದ ಗುರಿ ಅಂತ ಈ ತತ್ವ ಹೇಳುತ್ತಾ. ಹಾಗಿದ್ರೆ ದಿನ ದಿನಕ್ಕೆ ಇನ್ನಷ್ಟು ಜಟಿಲವಾಗ್ತಿರೋ ಈ ಜಗತ್ತಿನಲ್ಲಿ ನಿಜವಾದ ಸರಳತೆ ಅಂದರೆ ಏನು? ಈ ಪ್ರಾಚೀನ ವೈದಿಕ ನೀಲನಕ್ಷೆ ನಾವು ಪ್ರಗತಿ ಅಂದರೆ ಏನು, ಸಂಪತ್ತು ಅಂದರೆ ಏನು ಅಂತ ಇಟ್ಕೊಂಡಿರೋ ನಮ್ಮ ಇವತ್ತಿನ ನಂಬಿಕೆಗಳನ್ನೇ ಪ್ರಶ್ನೆ ಮಾಡುತ್ತೆ. ನಿಜವಾಗ್ಲೂ ಒಂದು ಮುಂದುವರೆದ ನಾಗರಿಕತೆ ಹೇಗಿರಬಹುದು ಅಂತ ನಮ್ಮನ್ನ ಆಳವಾಗಿ ಯೋಚನೆ ಮಾಡೋ ಹಾಗೆ ಮಾಡುತ್ತೆ ಅಲ್ವಾ?